ಇನ್ನು ಆರೋಪಿ ದರ್ಶನ್ ವಿರುದ್ಧ ರೌಡಿ ಶೀಟ್ ತೆಗೆಯೋದು ಖಾಯಂ ಅಂತ ಅನ್ನಿಸ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಸೇರಿ ದರ್ಶನ್ 3 ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ 3 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ದಾಖಲಾದ 3 ಪ್ರತ್ಯೇಕ ಎಫ್ಐಆರ್ನಲ್ಲಿ ದರ್ಶನ್ A1 ಆಗಿದ್ದಾರೆ. ದರ್ಶನ್ಗೆ ಜಾಮೀನು ಸಿಕ್ಕ ಬಳಿಕ ರೌಡಿ ಶೀಟ್ ತೆಗೆಯೋದು ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ತುಂಬಾ ಜನರಿಗೆ ಈ ರೌಡಿ ಶೀಟ್ ಹೇಗೆ ಓಪನ್ ಆಗುತ್ತೆ, ಯಾವಾಗ ರೌಡಿ ಶೀಟ್ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕಮ್ಮಿ. ಆ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಕರೆಸ್ಪಾಂಡೆಂಟ್ ಅಂಕಿತಾ ಅವರಿಂದ. ಅಂಕಿತಾ, ಜೈಲಿನಲ್ಲಿ ಕರ್ತವ್ಯ ಲೋಪದ ಮೇಲೆ ದರ್ಶನ್ ವಿರುದ್ಧ 3 ಕೇಸ್ ದಾಖಲಾಗಿದೆ, ಎಫ್ಐಆರ್ ಕೂಡ ಆಗಿದೆ. ಅದರಲ್ಲಿ A1 ಆರೋಪಿ ಕೂಡ ಇದ್ದಾರೆ. ಹೊರಗಡೆ ಮತ್ತೊಂದು ಕೇಸ್ ಕೊಲೆ ಆರೋಪದ ಮೇರೆಗೆ ಇವರು ಒಳಗಡೆ ಹೋಗಿರೋದು. ಸೊ ಇದೆಲ್ಲ ನೋಡಿದ್ರೆ ರೌಡಿ ಶೀಟ್ ಓಪನ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ರೌಡಿ ಶೀಟ್ ಓಪನ್ ಆಗೋದಕ್ಕೆ ಪ್ರೊಸೀಜರ್ ಏನಿರುತ್ತೆ, ಯಾವೆಲ್ಲ ಕ್ರೈಮ್ಗಳು ಒಳಪಡುತ್ತೆ, ಇದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ 3 ಎಫ್ಐಆರ್ ಸಂಬಂಧ 2 ಎಫ್ಐಆರ್ನಲ್ಲಿ ನಟ ದರ್ಶನ್ ಅವರು ಮೊದಲನೇ ಆರೋಪಿಯಾಗಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಅಂದ್ರೆ ಅವರ ಮೇಲೆ ರೌಡಿ ಶೀಟರ್ ಓಪನ್ ಮಾಡ್ತಾರ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಅನುಮಾನವು ವ್ಯಕ್ತ ಆಗ್ತಾ ಇರುವಂತದ್ದು. ನೀವು ಹೇಳ್ದ ಹಾಗೆ ಒಬ್ಬ ಆರೋಪಿ ಪದೇ ಪದೇ ಕ್ರೈಮ್ ಚಟುವಟಿಕೆಯಲ್ಲಿ ಭಾಗಿಯಾದ್ರೆ ಅಥವಾ ಅವನ ಮೇಲೆ ಹೆಚ್ಚು ಕೇಸುಗಳು ದಾಖಲಾದ್ರೆ ಅಂತವರ ಮೇಲೆ ರೌಡಿ ಶೀಟರ್ಸ್ ಓಪನ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಈಗ ದರ್ಶನ್ ಮೇಲೆ ರೌಡಿ ಶೀಟರ್ ಓಪನ್ ಮಾಡ್ತಾರ ಅನ್ನೋ ಒಂದಷ್ಟು ಅನುಮಾನಗಳು ಎದ್ದು ಕಾಣ್ತಾ ಇರುವಂತದ್ದು. ಯಾಕೆಂತಂದ್ರೆ ಒಬ್ಬ ವ್ಯಕ್ತಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿರುವಂತದ್ದು. ಜೈಲಿಗೆ ಹೋಗೋದು ಮನ ಪರಿವರ್ತನೆ ಆಗ್ಲಿ ಅಥವಾ ಜೈಲಿನಿಂದ ಆಚೆ ಬಂದಂತಹ ಸಂದರ್ಭದಲ್ಲಿ ಅವರು ಬದಲಾಗ್ಲಿ ಮತ್ತೆ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಅನ್ನೋ ಕಾರಣಕ್ಕೆ ಜೈಲಿಗೆ ಅವರನ್ನ ಕಳಿಸಲಾಗುತ್ತೆ. ಆದ್ರೆ ಜೈಲಿನಲ್ಲಿ ನಟ ದರ್ಶನ್ ಯಾವ ರೀತಿಯಾಗಿದ್ದಾರೆ ಅನ್ನೋದು ನಾವೀಗಾಗಲೇ ನೋಡಿದ್ದೀವಿ. ಅದಲ್ಲದೆ ಕೂಡ ಈಗ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ 2 ಎಫ್ಐಆರ್ ನಲ್ಲೂ ಕೂಡ ದರ್ಶನ್ ಮೊದಲ ಆರೋಪಿಯಾಗಿರೋದ್ರಿಂದ ಸಕ್ರಿಯವಾಗಿ ಕ್ರೈಮ್ ನಲ್ಲಿ ಎಲ್ಲೋ ಒಂದು ಕಡೆ ಬೇರೆ ರೀತಿಯಲ್ಲಿ ಅವರು ಕ್ರೈಮ್ ನಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಕನ್ಫರ್ಮ್ ಆಗಿದೆ. ಅದಲ್ಲದೆ ಕೂಡ ಜೈಲಿನಲ್ಲಿ ಅವರು ಮಾಡ್ತಾ ಇರುವಂತಹ ವ್ಯಕ್ತಿಗಳ ಸಹವಾಸ, ಈಗಾಗಲೇ ಕುಖ್ಯಾತ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಏನಿದ್ದಾನೆ ಆತ ಕೂಡ ಜೈಲಿನಲ್ಲಿದ್ದಾನೆ. ಜೊತೆಗೆ ಇನ್ನೋರ್ವ ರೌಡಿ ಕುಳ್ಳಸೀನ ಕೂಡ ಜೈಲಿನಲ್ಲಿದ್ದಾನೆ. ಅಂತವರ ಜೊತೆ ದರ್ಶನ್ ಸಹವಾಸವನ್ನ ಬೆಳೆಸ್ತಾರೆ, ಸಂಘವನ್ನ ಮಾಡ್ತಾರೆ ಅಂತಂದ್ರೆ ದರ್ಶನ್ ಎತ್ತ ರೀತಿಯಲ್ಲಿ ಸಾಕ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಮೂಡೋದು ಸಹಜ. ಅವರ ಮನ ಪರಿವರ್ತನೆ ಆಗಿದೆ ಅಥವಾ ಅವರು ಜೈಲಿನಲ್ಲಿ ಹೇಗಿದ್ದಾರೆ ಅನ್ನೋದಕ್ಕೆ ಈಗಾಗಲೇ ವೈರಲ್ ಆಗಿರುವಂತಹ ಫೋಟೋಗಳೇ ಸಾಕ್ಷಿ. ಬಿಂದಾಸ್ ಆಗಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ಯಾವುದೇ ಪಶ್ಚಾತ್ತಾಪ ದರ್ಶನ್ಗೆ ಅಲ್ಲಿ ಕಾಣ್ತಾ ಇಲ್ಲ ಅನ್ನೋದು ನಾವೀಗಾಗಲೇ ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಮತ್ತೆ ದಾಖಲಾದಂತಹ ಎಫ್ಐಆರ್ಗಳು ನಿಜಕ್ಕೂ ಕೂಡ ದರ್ಶನ್ಗೆ ಮುಳುವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತೆ ಏನಾದ್ರೂ ಪೊಲೀಸರು ರೌಡಿ ಶೀಟರ್ಗಳನ್ನ ಓಪನ್ ಮಾಡ್ತಾರ ದರ್ಶನ್ ವಿರುದ್ಧ ಅನ್ನೋದ್ರ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ದಾಖಲಾಗಿರುವಂತಹ ಎಫ್ಐಆರ್ಗಳ ಸಂಬಂಧ ಈಗಾಗಲೇ ಅಧಿಕಾರಿಗಳು ಕೂಡ ತನಿಖೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗಾಗಲೇ ಜೈಲಿನಲ್ಲಿರುವಂತಹ ಆರೋಪಿಗಳೇನಿದ್ದಾರೆ ಅವರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂದ್ರೆ ದಾಖಲಾಗಿರುವಂತಹ ಎಫ್ಐಆರ್ ಏನಿದೆ ಎಫ್ಐಆರ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆ ಕೂಡ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಪ್ರಾಥಮಿಕ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿಯ ಆಧಾರದ ಮೇಲೆ ಆರೋಪಿಗಳನ್ನ ವಿಚಾರಣೆ ಮಾಡಬೇಕು ಅಂತಂದ್ರೆ ಮತ್ತೆ ಜೈಲಿನಲ್ಲಿರುವಂತಹ ಆರೋಪಿಗಳನ್ನ ಕಸ್ಟಡಿಗೆ ಪಡ್ಕೊಂಡು ಅಧಿಕಾರಿಗಳು ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ದರ್ಶನ್ ಜೈಲಿಗೆ ಹೋದ್ರೂ ಬುದ್ಧಿ ಕಲಿತಾ ಇಲ್ಲ, ಪದೇ ಪದೇ ಕ್ರೈಮ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಕಾರಾಗೃಹದ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಪೊಲೀಸರು ಕೂಡ ಯೋಚನೆ ಮಾಡಬೇಕಾಗತ್ತೆ. ಪದೇ ಪದೇ ಕ್ರೈಮ್ ಅಲ್ಲಿ ಭಾಗಿಯಾಗುವಂತವರ ಮೇಲೆ ಈಗಾಗಲೇ ಹೊರಗಡೆ ಇರುವಂತಹ ಕೆಲವೊಂದು ವ್ಯಕ್ತಿಗಳನ್ನ ನಾವು ನೋಡ್ತಾ ಇರ್ಬೋದು. ಅಂದ್ರೆ ಪದೇ ಪದೇ ಅವರು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾದ್ರೆ ಅಂತವರ ಮೇಲೆ ರೌಡಿ ಶೀಟರ್ಸ್ ಓಪನ್ ಮಾಡ್ತಾರೆ. ಅದರಂತೆ ಈಗ ದರ್ಶನ್ ಮೇಲೆ ಮತ್ತೆ 2 ಎಫ್ಐಆರ್ ದಾಖಲಾಗಿರೋದ್ರಿಂದ ಅದರಲ್ಲೂ ಕೂಡ A1 ಆರೋಪಿ ಆಗಿರೋದ್ರಿಂದ ದರ್ಶನ್ ವಿರುದ್ಧ ರೌಡಿ ಶೀಟರ್ಸ್ ಓಪನ್ ಮಾಡ್ತಾರ ಪೊಲೀಸರು ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಈಗಾಗಲೇ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಹಿರಿಯ ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇದೆ. ಸಭಾ ರೈಟ್ ಅಂಕಿತಾ.